ಮಾಗಡಿ ತಾಲೂಕಿನ ಸುಪ್ರಸಿದ್ಧ ಜಾತ್ರಾ ಮಹೋತ್ಸವಗಳಲ್ಲಿ ಪ್ರಮುಖವಾದ 64 ಹಳ್ಳಿಗಳ ಅಧಿದೇವತೆ ಶ್ರೀ ಕರಡಿಗುಚ್ಚಮ್ಮ ದೇವಿ ಜಾತ್ರಾ ಮಹೋತ್ಸವವು ಸೋಮವಾರ ಅದ್ದೂರಿಯಾಗಿ ನೆರವೇರಿತು. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಘಲ್ಲು ಘಲ್ಲೆನು ತಾವ್ ದೋಸ್ತಿ, ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಗ್ರಾಮ ಫೋನಿನ ಗಾನ ಚಂದ, ತಟ್ಟೊ ಟಮಟೆಯ ತಾಳ ಚಂದ, ಮಟ್ಟಾನ ಹಾಡಿ ಮಾಡೋ ಜಗಳ ಚಂದ. ಕದ್ದು ತಿನ್ನುವ ಕೋಳಿ ಚಂದ, ಹಳ್ಳ ಬಟ್ಟಿಯ ಸೇಂದಿ ಚಂದ, ಹಳ್ಳದ ಏಡಿಕಾಯಿ ಚಂದ ಚಂದ. ಅಜ್ಜ ಅಜ್ಜಿ ಕಳ್ಳ ನೋಟ, ಸಂದುಗೊಂದಿ ಪ್ರೀತಿ ಪಾಠ, ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ. ಘಲ್ಲು ಘಲ್ಲೆನು ತಾವ್ ದೋಸ್ತಿ, ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು.
ಘಲ್ಲು ಘಲ್ಲೆನುತ್ತಾವು ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನುತ್ತಾವ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾವು ಗೆಜ್ಜೆ ಇದು ಐತಿಹಾಸಿಕವಾದಂಥ ಜಾತ್ರೆ. ನಮ್ಮ ಹಿರಿಕರು ಪೂರ್ವಿಕರು ಏನು ಈ ಜಾತ್ರೆಯನ್ನು ಕರಡಿಗುಚ್ಚಮ್ಮ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅಂದರೆ ಇವತ್ತಿನ ಯುವಕರು ಮತ್ತು ಹಿರಿಯರ ಆಶೀರ್ವಾದದಿಂದ ಭಾಳ ವಿಜೃಂಭಣೆಯಿಂದ ಯುಗಾದಿ ಹಬ್ಬ ಆಗಿ ಯಾವ ಮುಂದಿನ ಸೋಮವಾರ ಬರ್ತದೆ ಆವತ್ತು ಈ ಒಂದು ಕರಡಿಗುಚ್ಚಮ್ಮನ ಜಾತ್ರೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ನಾವು ಯುಗಾದಿ ಹಬ್ಬ ಆದ ನಂತರ ಮೊದಲನೇ ಜಾತ್ರೆ ಇದು ನಮ್ಮ ತಾಲೂಕಿನಲ್ಲಿ ಮೊದಲನೇ ಜಾತ್ರೆ. ಅದಕ್ಕೆ ಮುಂಚೆ ಭಾಳಷ್ಟು ಜಾತ್ರೆಗಳು ನಡೀತವೆ, ಕೆಂಚನಾಳಮ್ಮನ ಜಾತ್ರೆ, ಬೇರೆ ಬೇರೆಗಳ ಜಾತ್ರೆಗಳು ನಡೀತವೆ. ಆದರೆ ಯುಗಾದಿ ಹಬ್ಬ ಆದ ನಂತರ ಮೊದಲನೇ ಜಾತ್ರೆ ಕರಡಿಗುಚ್ಚಮ್ಮ ಜಾತ್ರೆ. ಆ ತಾಯಿ ಎಲ್ರಿಗೂ ಕೂಡ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ತಾಯಿಯಲ್ಲಿ ಬೇಡ್ತಾ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಆ ತಾಯಿ ಕರುಣಿಸಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ವಿಶೇಷವಾಗಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ 10 ಕೋಟಿ ವೆಚ್ಚದಲ್ಲಿ. ಎಲ್ಲರೂ ಕೂಡ ಉದಾರವಾಗಿ ಸಹಾಯ ಮಾಡಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ.